ಆ, ದುಃಖದ ಸನ್ನಿವೇಶ. ಇವತ್ತು ಹುಬ್ಬಳ್ಳಿಯ ಮಗಳು ಮಾನ್ಯ ಏನು ಹೆಣ್ಮಗಳು ಹತ್ಯೆ ಆಗಿತ್ತು. ಆ ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ವಿ, ಮತ್ತೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ವಿ. ಆಸ್ಪತ್ರೆಯ ಸ್ಥಿತಿ ಹೇಗಿದೆ ಅಂತಂದ್ರೆ, ಮಾನ್ಯಳ ಗಂಡ ವಿವೇಕಾನಂದ ಬಹಳ ವಿಚಾರವಂತ ಹುಡುಗ, ತುಂಬಾ ಪ್ರಬುದ್ಧತೆಯಿಂದ ಮಾತಾಡ್ತಾನೆ, ತುಂಬಾ ಜವಾಬ್ದಾರಿ ಇದೆ. ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ ಬಿಕಾಸ್ ಆಫ್ ಲವ್. ಮನೆಯಲ್ಲಿ ಹುಡುಗಿ ಮನೆಯಲ್ಲಿ ಒತ್ತಾಯ ಬಂತು, ಆ ಕಾರಣಕ್ಕೆ ನಾವು ಮದುವೆ ಆಗಬೇಕಾಯ್ತು, ಹೊರಟೋದ್ವಿ ಅನ್ನುವಂಥದ್ದು ಒಂದು ಮಾತು. ಸರಿ ತಪ್ಪು ಆಮೇಲೆ ನೋಡೋಣ. ಮಾನ್ಯಳ ಗಂಡನ ತಾಯಿ ಅಂದ್ರೆ ಮಾನ್ಯಳ ಅತ್ತೆ ವಿವೇಕಾನಂದನ ತಾಯಿಗೆ ಕೊಡಲಿಯಿಂದ ತಲೆ ಭಾಗದಲ್ಲಿ 4 ಕಡೆ ಕಡಿದಿದ್ದಾರೆ. ಸುಮಾರು 26-27 ಹೊಲಿಗೆಗಳನ್ನ ಹಾಕಿದ್ದಾರೆ. ಆಕೆ ಬದುಕ್ತಾರ ಇಲ್ವಾ ಅನ್ನುವಂಥ ಚಿಂತೆಯಲ್ಲಿ ಅವ್ರ ಕುಟುಂಬ ಇವತ್ತು ನರಳುತ್ತಾ ಇದೆ. ಮಾನ್ಯಳ ಮಾವ ಅಂದ್ರೆ ವಿವೇಕಾನಂದನ ತಂದೆ, ಆತನ ಎರಡೂ ಕೈಗೆ ಬಹಳ ದೊಡ್ಡ ಮಟ್ಟದ ಪೆಟ್ಟಾಗಿದೆ, ಕಾಲ್ಗೇಟಾಗಿದೆ, ಆತ ಮಲಗಿದ್ದಾನೆ. ಮಾನ್ಯಳ ಮಾವನ ಅಣ್ಣ ಅಂದ್ರೆ ವಿವೇಕಾನಂದನ ಅಪ್ಪನ ಅಣ್ಣ, ಸ್ವಲ್ಪ ವಯಸ್ಸಾಗಿದೆ. ಆ ಪುಣ್ಯಾತ್ಮ ರಕ್ತ ಕಕ್ಕೋಬೇಕು, ಆ ರಕ್ತ ಕಕ್ಕೊಳ್ಳೋ ರೀತಿಯಲ್ಲಿ ಆತನಿಗೆ ಜಾಡಿಸಿ ಎದೆಗೆ ಹೊಟ್ಟೆಗೆಲ್ಲ ಹೊಡೆದಿದ್ದಾರೆ, ಕೈಕಾಲಿಗೆಲ್ಲ ಪೆಟ್ಟಾಗಿದೆ. ಮತ್ತೆ ವಿವೇಕಾನಂದನ ತಂಗಿ ಆಕೆ ಕೈಗಳಿಗೆ ರಾಡ್ಗಳಿಂದ ಹೊಡೆದಿದ್ದಾರೆ, ಮೂಳೆ ಎಲ್ಲ ಹೋಗಿದೆ, ಕಿರುಬೆರಳೆಲ್ಲ ಹೊರಟೋಗಿದೆ. ಮತ್ತೆ ಬಲಗೈನ ಈ ಮುಷ್ಟಿಗೆ ಹೊಡೆದಿದ್ದಾರೆ, ತಲೆಗೆ ಏಟು ಬಿದ್ದಿದೆ. ಮತ್ತೆ ವಿವೇಕಾನಂದನ ಅಕ್ಕ, ನಾನು ಈಗ ಹೇಳಿದ ತಂಗಿ ಬಗ್ಗೆ ವಿವೇಕಾನಂದನ ಅಕ್ಕನಿಗೂ ಕೂಡ ತುಂಬಾ ಮಾರಣಾಂತಿಕವಾದಂತಹ ಹಲ್ಲೆ ಆಗಿದೆ, ತಲೆಗೆಲ್ಲ ಏಟಾಗಿದೆ. ಕೊಡ್ಲಿ ತಗೊಂಡು ಕೊಚ್ಚಿರುವಂತದ್ದು ಈ ಪಾಪಿಗಳು. ಇಷ್ಟೆಲ್ಲ ಆಗಿದೆ. ಇನ್ನ ಮಾನ್ಯ ವಿಚಾರ ಬರೋದಾದ್ರೆ, ಮಾನ್ಯಳ ಮನೆಗೆ ಹೋಗಿದ್ವಿ ನಾವೆಲ್ಲರೂ. ಅಂದ್ರೆ ಮಾನ್ಯಳ ಮನೆ ಅಂತಂದ್ರೆ ವಿವೇಕಾನಂದನ ಮನೆ, ಮಾನ್ಯ ಮದುವೆ ಆಗಿ ಬಂದಂತ ಮನೆಗೆ ಹೋಗಿದ್ವಿ. ನಾಳೆ ಮತ್ತೆ ಅಲ್ಲಿ ಹೋಗ್ತೀವಿ. ಇಡೀ ಮನೆಯ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತೀವಿ, ನಾವು ಲೈವ್ ಮೂಲಕ ತೋರಿಸ್ತೀವಿ. ಇವತ್ತು ಹೋಗಿದ್ವಿ, ಬಟ್ ಅದನ್ನ ಅಲ್ಲಿ ಕೂತು ಆ ದೃಶ್ಯಗಳನ್ನೆಲ್ಲವನ್ನೂ ನೋಡ್ತಾ ಕೂತು ಮಾತಾಡುವಷ್ಟು ಖಂಡಿತವಾಗ್ಲೂ ತಾಳ್ಮೆ ಮತ್ತು ಮನಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಹಾಗಾಗಿ ಅದೇನು ಮಾತಾಡಕ್ ಆಗ್ಲಿಲ್ಲ, ನಾನು ಸುಮ್ಮನೆ ಕೂತಿದ್ದೆ. ಮಾನ್ಯ ಆ ಪುಟಾಣಿ ಮಗು 6 ವರ್ಷದ ಹೆಣ್ಮಗಳನ್ನ ಕೂರಿಸ್ಕೊಂಡು ಜಗಲಿ ಮೇಲೆ ಕೂತಿದ್ದಂತೆ. ಅವ್ರು ಬರೋದು ನೋಡಿ ಒಳಗಡೆ ಹೋಗ್ತಾರೆ. ಆದ್ರೆ ಆ ಜಗಲಿ ಹತ್ರನೇ ಅವ್ರ ಸ್ವಂತ ಅಣ್ಣ, ತಮ್ಮ, ಅಪ್ಪ ಎಲ್ಲ ಕೊಡ್ಲಿಯಿಂದ ಕೊಚ್ಚಿದಾರಂತೆ. ಆ ರಕ್ತ ಆ ಮಾನ್ಯದ ತಲೆಯಿಂದ ಹಾರಿದಿಲ್ಲ ರಕ್ತ, ಅದು ಆ ಜಗಲಿ ಮೇಲೆ, ಆ ಮಣ್ಣಿನ ಮೇಲೆ, ಆ ಟ್ರ್ಯಾಕ್ಟರ್ ಮೇಲೆ ಎಲ್ಲ ಕಡೆ ಚಿಡಿದಿದೆ. ಅದೆಷ್ಟು ನೋವು ತಿಂತಿದ್ಯೋ ಆ ಮಗು, ಅದೆಷ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು 6 ವರ್ಷದ ಮಗು, ಆ 6 ವರ್ಷದ ಮಗುಗೆ ಕೈನ ತಿರುಚಿಬಿಟ್ಟು ಆ ಪಾಪಿಗಳು ಹೇಳ್ತಾರಂತೆ, ನೋಡೋ ನಿನ್ನ ಇಡೀ ಕುಟುಂಬದ ಎಲ್ಲರೂ ನಾವು ಕೊಂದು ಸಾಯಿಸ್ಬಿಡ್ತೀವಿ, ನಿನ್ನನ್ನ ಸಾಯಿಸಲ್ಲ, ನಿನ್ನನ್ನು ಉಳಿಸ್ತೀವಿ. ಮಗುಗೆ ಹೇಳ್ತಾರಂತೆ, 6 ವರ್ಷದ ಮಗುಗೆ ಹೇಳೋ ಮಾತಂತೆ ಇದು. ನೀನು ಬೆಳೆದು ದೊಡ್ಡವಳಾಗಬೇಕು, ನೀನು ಎಲ್ರಿಗೂ ಹೇಳಬೇಕು. ಜಾತಿ ಮೀರಿ ಮದುವೆ ಆಗಿದ್ದಕ್ಕೆ ಹೆಂಗಾಯ್ತು ನಮ್ಮ ಮನೆ ಒಳಗಡೆ ಅಂತಂದ್ಬಿಟ್ಟು, ನೀನು ಚಿಕ್ಕ ಮಗು 6 ವರ್ಷದ ಮಗು, ನೀನ್ ಎಲ್ರಿಗೂ ಹೇಳ್ಬೇಕು, ನಿನ್ನ ಸಾಯಿಸಲ್ಲ, ನೀನು ಉಳಿಸ್ತೀವಿ, ನೀನು ಸಾಕ್ಷಿ ಆಗ್ಬೇಕು ಅಂತ ಹೇಳೋಗ್ತಾರಂತೆ. ಆ ಮಗು ನನ್ ಕಿವಿಗೆ ಹೇಳುತ್ತದೆ. ಆಸ್ಪತ್ರೆನಲ್ಲಿ ಕೂತಿತ್ತು, ಆ ಮಗುದು ಬಲಗೈ ಎಡೆ ತಿರ್ಚ್ಬಿಟ್ಟಿದ್ರು, ಪೂರ್ತಿ ಪ್ಲಾಸ್ಟರ್ ಹಾಕಿದ್ರು. ಯಾಕಂದ್ರೆ 2 ಕೈಗೂ ಏಟಾಗಿತ್ತು, ತಿರ್ಚಿತ್ತು ಬಲಗೈ ಎಡಗೈ ಅನ್ನೋ ಕನ್ಫ್ಯೂಷನ್. ನಾನು ಆ ಮಗುನ ಹಿಂಗ್ ಹಿಡ್ಕೊಂಡು ಕಿವಿ, ಯಾಕಂದ್ರೆ ಜೋರಾಗಿ ಮಾತಾಡಲ್ಲ ಮಗು, ಸಣ್ಣ 6 ವರ್ಷದ ಮಗು, ಅದು ಕಿವಿ ಅಂತ ಹೇಳಿದ್ರೆ, ನಾನು ಓದ್ತಿದ್ದೀನ್ರಿ, ನಾನು ಓದ್ಕೊಂಡು ಕೂತಿದ್ದೀನ್ರಿ, ಅವ್ರು ಬಂದ್ರಿ, ಕೈ ತಿರುಗದ್ರಿ, ಅವ್ರಿಗೆ ಕೊಚ್ಚಿದ್ರಿ ಅಂತ ಹೆಣ್ಣು ಮಗಳು, 6 ವರ್ಷದ ಮಗಳು ಮಾತಾಡ್ತಾಳೆ ಅಂತಂದ್ರೆ, ಬಸವಣ್ಣನ ಹೆಸರು ಹೇಳ್ಕೊಂಡು, ಬುದ್ಧನ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬದುಕೋ ಜನ ನಾವು. ಇಂಥ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವ ಅಂತ ಅನ್ಸುತ್ತೆ. ಸರಿ, ಇಷ್ಟೆಲ್ಲ ಆಯ್ತು, ಇವಾಗ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ಬೇಕಂದ್ರೆ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಗಿದೋಯ್ತಾ? ಅಥವಾ ಇದು ಯಾವ್ದೋ ಒಂದು ಜಾತಿ ಮಾಡಿದಂತ ಯಾವ್ದೋ ಜಾತಿ ಮೇಲೆ ಕಂಪ್ಲೀಟ್ ಆಗಿ ನಾವು ಆರೋಪ ಮಾಡ್ಬಿಟ್ರೆ ಆಗೋಗ್ತದ? ನಮ್ಮ ಕೋಪ ಅಲ್ಲಿ ತಣ್ಣಗಾಗ್ಬಿಡುತ್ತಾ? ನಾವೀಗ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ.
ಆ ಕೊಲೆಗಡಕ ಕುಟುಂಬ ಏನಿದೆಯಲ್ಲ, ಆ ಕೊಲೆಗಡಕ ಕುಟುಂಬಕ್ಕೆ ನಾವು ಬುದ್ಧಿಯನ್ನು ಕಲಿಸಬೇಕು. ಆ ಕೊಲೆಗಡಕ ಕುಟುಂಬದ ವಿರುದ್ಧ ಉಗ್ರವಾದ ಕಾನೂನು ಕ್ರಮ ತಗೊಳ್ಳೋ ರೀತಿಯಲ್ಲಿ ನಾವು ಕಾರ್ಯಾಚರಣೆ ಇರಬೇಕು. ಆದರೆ ಅವನು ಯಾವ್ದೋ ಜಾತಿ ಸೇರಿದರೆ ಅಂತ ಆ ಜಾತಿಯನ್ನು ದೂಷಣೆ ಮಾಡುವಂತಹ ದುಷ್ಟ ಕೆಲಸಕ್ಕೆ ನಾವು ಕೈ ಹಾಕಬಾರದು. ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ಸಮಾಜ ಕಲುಷಿತವಾಗ್ತದೆ, ಜಾತಿಗಳ ಮಧ್ಯೆ ವೈಷಮ್ಯ ಇರ್ತದೆ. ಆ ಕೆಲಸ ಮಾಡಂಗಿಲ್ಲ. ಅವನೊಂದು ಇಂಡಿವಿಜುವಲ್ ಕುಟುಂಬ, ಅವನಲ್ಲಿದ್ದಂತಹ ಜಾತಿ ರೋಗ ಅದು ಅವನಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಬೇರೆಲ್ಲ ಇಡೀ ಜಾತಿಗೆ ನಾವು ಅನಿಸೋತದಲ್ಲ. ಹಾಗಾಗಿ ನಾವೀಗ ಮಾನ್ಯರ ಹತ್ಯೆಯನ್ನು ಖಂಡಿಸಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಸಮಾವೇಶವನ್ನ 5ನೇ ತಾರೀಕು ಹುಬ್ಳಿಯಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ನಡೀತಾ ಇದೆ. 5ನೇ ತಾರೀಕು ಮನುಷ್ಯತ್ವಕ್ಕಾಗಿ ಮಿಡಿಯುವಂತವರೆಲ್ಲರೂ ಕೂಡ ಹುಬ್ಳಿ ಬನ್ನಿ. ಆ ಮಾನ್ಯರ ಫೋಟೋವನ್ನ ಕೈಯಲ್ಲಿ ಇಟ್ಕೊಳ್ಳೋಣ. ಮನುಷ್ಯತ್ವಕ್ಕೋಸ್ಕರ ಹುಬ್ಳಿಯನ್ನ ಬಂದ್ ಮಾಡಿ ಅಂತ ವಿನಯದಿಂದ ಇಡೀ ಹುಬ್ಬಳ್ಳಿಯ ಎಲ್ಲ ವರ್ತಕರನ್ನ ಕೇಳ್ಕೊಳ್ಳೋಣ. ಮನುಷ್ಯತ್ವಕ್ಕಾಗಿ ಹುಬ್ಳಿ ಬಂದ್ ಮಾಡಿಸೋಣ. ಮನುಷ್ಯತ್ವಕ್ಕಾಗಿ ಮೌನ ಪ್ರತಿಭಟನೆ. ಧಿಕ್ಕಾರ ಇಲ್ಲ, ಜೈಕಾರ ಇಲ್ಲ, ಘೋಷಣೆ ಇಲ್ಲ. ಕಪ್ಪು ಬಟ್ಟೆಯನ್ನ ಬಾಯಿ ಕಟ್ಕೊಂಡು ಅಥವಾ ತೋಳು ಕಟ್ಕೊಂಡು ಮೌನವಾಗಿ ಪ್ರತಿಭಟನೆ ಮಾಡೋಣ. ಮೌನವಾಗಿ ನಡೆದು ಬರೋಣ. ಎಲ್ಲಿಂದ? ಹುಬ್ಬಳ್ಳಿಯ ಸಿದ್ದಾರೂಢ ಮಠದಿಂದ ಹುಬ್ಬಳ್ಳಿಯ ನೆಹರು ಮೈದಾನದವರೆಗೆ ನಡ್ಕೊಂಡು ಬರೋಣ. ಮೌನವಾಗಿ, ಸೈಲೆಂಟ್ ಆಗಿ ಬರೋಣ. ತಮಟೆ ಇಲ್ಲ, ನಗಾರಿ ಇಲ್ಲ, ಘೋಷಣೆ ಇಲ್ಲ, ಕಿರ್ಚಾಟ ಇಲ್ಲ, ಅರ್ಚಾಟ ಇಲ್ಲ. ಯಾಕೆ ಅಂತಂದ್ರೆ ಇದು ಕಿರ್ಚಾಡಿ ಆಕ್ರೋಶ ಹಾಕುವಂತ ಸಂದರ್ಭನೂ ಅಲ್ಲ, ಸಂಭ್ರಮ ಪಡುವಂಥದ್ದು ಏನೂ ಇಲ್ಲ. ಇಲ್ಲಿ ತಮಟೆ ಹೊಡ್ಕೊಂಡು ಆ ಸಣ್ಣ ವಯಸ್ಸಿನ ಮಾನ್ಯ 7 ತಿಂಗಳ ಮಗು ಅವಳ ಹೊಟ್ಟೆನಲ್ಲಿ, ಮಾನ್ಯಳ ಹೊಟ್ಟೆನಲ್ಲಿ 7 ತಿಂಗಳ ಹಸುಗುಸು. ಅವರಪ್ಪ ಆ ಮಗು ಹೇಳುತ್ತೆ, ಕೊಡ್ಲಿಯನ್ನ ಬೀಸ್ತಾನೆ. ಮತ್ತೆ ಇನ್ನೊಬ್ಬ ಸುರೇಶ್ ಅಂತ ಒಬ್ಬ ಸ್ನೇಹಿತ ಹಂಚ್ಕೊಂಡಿದ್ದ ನನ್ನ ಜೊತೆನಲ್ಲಿ. ಆ ಕೊಡ್ಲಿಯನ್ನ ಇಲ್ಲಿ ಬೀಸ್ತಾನಂತೆ, ಈ ಪಾಪದ ಪಿಂಡ ಉಳಿಬಾರದು ಅಂತ. ಆ ಕೊಡ್ಲಿನ ಮಾನ್ಯರ ಹೊಟ್ಟೆಗೆ ಹಾಕಿ ಕೊಚ್ತಾನಂತೆ. 7 ತಿಂಗಳು ಪಿಂಡ ಉಳಿಬಾರದು ಇದು ಅಂತ ಬೈತಾರಂತೆ. ಅಂದ್ರೆ ಎಂಥ ವಿಕೃತವಾದಂಥ ಮನಸ್ಥಿತಿ ಈ ಸಮಾಜದಲ್ಲಿ ಇದು ಮನೆ ಮಾಡಿದೆ. ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಅಕ್ಷರಶಃ ಈ ಕೆಲವರೆಲ್ಲ ಹೇಳ್ತಾರೆ ಮಹಾಮಾನವತಾವಾದಿಗಳು, ಗಲ್ಲಾಗಬಾರದು, ಕ್ಷಮೆ, ಅವ್ರು ಮಕ್ಕಳದ ಆಚೆ ಕಳಿಸ್ತಾರ. ಫಸ್ಟ್ ಈ ಪಾಪಿಗಳನ್ನ ಖಂಡಿತವಾಗಲೂ ಕೂಡ ಗಲ್ಲಿಗೇರಿಸುವ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಒತ್ತಾಯಿಸಬೇಕು. ಮತ್ತೆ ಈ ದರಿದ್ರ ಸರ್ಕಾರ, ಮಾನ್ಗೇಡಿ ಸರ್ಕಾರ, ಅಯೋಗ್ಯ ಸರ್ಕಾರ, ಇಲ್ಲಿವರೆಗೂ ಅಲ್ಲಿ ಯಾರಿಗಾದ್ರು ಹೋಮ್ ಮಿನಿಸ್ಟ್ರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು, ಮುಖ್ಯಮಂತ್ರಿ ಯಾವನ ರೌಡಿ ಸತ್ರೆ ಅವ್ರ ಮನೆಗೆ ಹೋಗ್ತಿರಲ್ರಿ, ಲಕ್ಷಾಂತರ ರೂಪಾಯಿ ಪರಿಹಾರ ಘೋಷಣೆ ಮಾಡಬರ್ತಾರ. ಯಾವನ ಕೆಲಸಕ್ಕೆ ಬಂದ ರೌಡಿ ಸತ್ರೆ, ಇಂಥದ್ದೊಂದು ಹೃದಯ ಉದ್ರಾಕವಾದ ಘಟನೆ ನಡೆದಿದೆ. ಆ ಮನೆಗೆ ಹೋಗಿ ಆ ಮನೆಯವರಿಗೆ ಸಾಂತ್ವನ ನೀಡುವಂಥದ್ದು, ನಾವು ನಿಮ್ ಜೊತೆಗಿದ್ದೀವಿ ಅನ್ನುವಂಥದ್ದು, ಪರಿಹಾರ ಘೋಷಣೆ ಮಾಡುವಂಥದ್ದು ಏನೂ ಇಲ್ವಾ? ಇಷ್ಟು ಅನಾಥವಾಗೋಯ್ತಾ ಈ ಸಮುದಾಯಗಳು? ಸ್ನೇಹಿತರೆ, 5ನೇ ತಾರೀಕು, ಇದೇ ಜನವರಿ 5ನೇ ತಾರೀಕು ಹುಬ್ಳಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. ಮೌನ ಪ್ರತಿಭಟನೆ ಮಾಡೋಣ. ಒಂದು ಸಮಾವೇಶ ಮಾಡೋಣ. ಸಮಾವೇಶದಲ್ಲಿ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು, ಮಾದಿಗ ಸಮುದಾಯದ ಸ್ವಾಮೀಜಿಗಳು, ಮತ್ತೆ ಮೌಲ್ವಿಗಳು, ಮತ್ತೆ ಚರ್ಚಿನ ಪಾಸ್ಟರ್ಸ್ಗಳು, ಫಾದರ್ಗಳು ಮಾನವೀಯತೆಯ ಸಂದೇಶವನ್ನು ಕೊಡಿಸೋಣ. ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಆದಷ್ಟು ಬೇಗ ನೇಮಿಸಿ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಆ ಪಾಪಿಗಳಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನಾವು ಸರ್ಕಾರವನ್ನು ಒತ್ತಾಯಿಸೋಣ. ಈ ಸರ್ಕಾರ ಬದುಕಿರೋದೇ ನಿಜವಾದ್ರೆ ಆ ಕನ್ನಮ್ಮನಿಗೆ ನ್ಯಾಯ ಕೊಡಲಿ. ಈ ಸರ್ಕಾರ ಬದುಕಿರೋದೇ ನಿಜವಾದ್ರೆ ತನ್ನ ಹೆಂಡತಿನ ಕಳ್ಕೊಂಡು ಕಣ್ಣೀರಾಗ್ತಾ ಇರೋ ವಿವೇಕಾನಂದನ ನ್ಯಾಯ ಕೊಡಲಿ. ಸತ್ತೋಗಿರೋ ಮಾನ್ಯನಂತೂ ನಾವು ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನ್ಯಾಯ ಕೊಡೋದ್ರ ಮೂಲಕ ಆತ್ಮಗಳಿಗೆ ಶಾಂತಿಯನ್ನು ಕೋರೋಣ. ಹುಬ್ಳಿಗೆ 5ನೇ ತಾರೀಕು ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ನಾಳೆಯಿಂದ ಇದೇ ವಿಚಾರಕ್ಕೆ 5ನೇ ತಾರೀಕುವರೆಗೂ ನಿರಂತರವಾಗಿ ಮಾತಾಡ್ತೀನಿ. ನಾಳೆ ಮಧ್ಯಾಹ್ನ ಮಾನ್ಯರ ಮನೆಗೆ ಹೋಗಿ ಆ ಹುಡುಗಿ ಎಲ್ಲಿಂದ ಸತ್ಲು, ಎಲ್ಲಿ ಯಾವ್ಯಾವ ಜಾಗ, ಮತ್ತೆ ಅವ್ರ ಮನೆ, ಅವ್ರ ವಾತಾವರಣ ಏನು, ಮತ್ತೆ ಇನ್ನೊಂದು ಮುಖ್ಯವಾಗಿ ನೋಡ್ಬೇಕು ಅಂತಂದ್ರೆ ನಾಳೆ ಅವ್ರ ಮನೆ ತೋರಿಸಿ ಮಾತಾಡ್ತೀನಿ. ಇದನ್ನ ಈ ವಿವೇಕಾನಂದ ಮತ್ತು ಅವನ ಕುಟುಂಬ, ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಅವರು ಈಗ ಬಸವಾನುಯಾಯಿಗಳು, ಜಾತಿಯಿಂದ ಮಾದಿಗರಾದ್ರು ಕೂಡ ಬಸವ ತತ್ವ ಅನುಯಾಯಿಗಳು. ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ಬಸವಣ್ಣನನ್ನ. ಮತ್ತೆ ಎಲ್ಲ ಬಸವ ತತ್ವದ ವಚನಕಾರರ ಪುಸ್ತಕಗಳು ಅವ್ರ ಮನೆಯಲ್ಲಿ ಜೋಡಿಸಿಟ್ಟಿದ್ದಾರೆ. ಇನ್ನೂ ವಿಚಿತ್ರ ಏನಂದ್ರೆ, ಇದನ್ನ ಒಪ್ಪಲ್ಲ, ಆದ್ರೆ ಇನ್ನೂ ವಿಚಿತ್ರ ಏನಂದ್ರೆ ಬಸವ ತತ್ವವನ್ನ ಅನುಸರಿಸುವವರು
ಮಾಂಸಾಹಾರಿಗಳಾಗಿರಬಾರ್ದು ಅನ್ನುವಂಥದ್ದು ಒಂದು ಮಾತಿಗೆ ಕಟ್ಟಿಬಿದ್ದು ಅವ್ರ ಮನೆಯಲ್ಲಿ ಮೊಟ್ಟೆ ಕೂಡ ಬೇಯಿಸ್ತಾ ಇರಲಿಲ್ಲ. ಸಂಪೂರ್ಣ ಸಸ್ಯಾಹಾರಿಗಳಂತೆ. ಬಸವತತ್ವಕ ಅನ್ಯಾಯಿಗಳಾಗಿದ್ದಾರೆ, ಸಸ್ಯಾಹಾರಿಗಳಾಗಿದ್ದಾರೆ. ಒಬ್ಬ ಲಿಂಗಾಯತ ಸಮುದಾಯದ ಹೆಣ್ಮಗಳನ್ನ ಮದುವೆ ಆಗಿದ್ದಾನೆ. ಏನು ಬಸವಣ್ಣನ ತತ್ವ ಅಂದ್ರೆ ಏನು? ಮತ್ತೆ ಅವನು ಹುಟ್ಟಿನ ಜಾತಿನ ಕಾರಣಕ್ಕೋಸ್ಕರ ಅವನ್ನ ಕೊಚ್ಚಿ ಕೊಲ್ತೀರಿ ಅಂತಂದ್ರೆ ಇದು ಯಾವ ಧರ್ಮ, ಯಾವ ಮನುಷ್ಯತ್ವ, ಯಾವ ಜಾತಿ ಹೇಳಿದ್ದು? ಯಾವ ಬಸವಣ್ಣ ಹೇಳಿದ ಇದನ್ನ? ನಾನು ತುಂಬಾ ಗೌರವಿಸುವಂತಹ ಬಸವತತ್ವ ಅನುಯಾಯಿಗಳೆಲ್ಲರನ್ನೂ ಕೂಡ ನಾನು ಗೌರವದಿಂದ ಈ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ಆಹ್ವಾನಿಸ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಅನುಯಾಯಿಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು. ಮನುಷ್ಯತ್ವದ ಸಹಕಾರ ರೂಪ ಏನು ಅಂತ ನಾವು ವೇದಿಕೆ ಮೇಲೆ ತೋರಿಸ್ಕೊಳ್ಳೋಣ ಅಂತ ಹೇಳ್ತಾ, ನಾಳೆಯಿಂದ 5ನೇ ತಾರೀಕುವರೆಗೂ ಇದೇ ವಿಚಾರದಲ್ಲಿ ಹೆಚ್ಚೆಚ್ಚು ಮಾತಾಡ್ತೀನಿ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಿ. ನಮಸ್ಕಾರ.